ತಮಗೆಲ್ಲರಿಗೂ ಶಾಂತಿ ಆನಂದಮಯ ಅಂತರ್ಮುಖ ಆತ್ಮಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಎರಡು ಕೈಗಳನ್ನು ಜೋಡಿಸಿ ಅಂತರ್ಮುಖ ಮಾರ್ಗವನ್ನು ಹೇಳಿಕೊಟ್ಟ ತೀರ್ಥಂಕರ ಪರಮಾತ್ಮರಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ನಿರ್ಗಣಂತ ಮುನಿ ಮಹಾರಾಜರಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ, ಜಗನ್ಮಾತೆ ದ್ವಾದಶಾಂಗ ಜಿನವಾನಿ ಶ್ರುತದೇವಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ಮೋಕ್ಷದಾತ ನಿಜ ಶುದ್ಧಾತ್ಮ ದೇವನಿಗೂ ಕೂಡ ಅಂದರೆ ನಾವು ನಮಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡೋಣ. ಶಾಂತಿಯಿಂದ ಕೂತ್ಕೊಳ್ಳಿ. ಮಂಗಲಾಚರಣ. ಓಂ ಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂ ಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದಗುರು ಭಗವಂತರು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಪರಮಾತ್ಮನು. ಸಿದ್ಧಾತ್ಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ಕೆಲಸ. ಆತ್ಮ ಪ್ರದೇಶವು ನನ್ನ ನಿವಾಸವು, ದೊರೆಯುವುದಲ್ಲಿ ಪೂರ್ಣ ವಿಶ್ರಾಮವು. ಭವ ದುಃಖಧಿ ಭಯಭೀತನ, ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ಧ್ಯಾನವನು, ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ಪಾದದಿಂದ ನೆತ್ತಿವರೆಗೆ ನಮ್ಮ ಅಸ್ತಿತ್ವವನ್ನು ಅನುಭವ ಮಾಡಿ, ನಮ್ಮ ಅಸ್ತಿತ್ವದ ಉದ್ದ ಅಗಲ ದಪ್ಪ ಅನುಭವ ಮಾಡಿ, ನಮ್ಮ ಅಸ್ತಿತ್ವದ ವಿಸ್ತಾರ ಅನುಭವ ಮಾಡಿ. ನಾನೆಂಬ ಅನುಭೂತಿ, ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಕಣ್ಣಿಗೆ ಕಾಣುವುದು ಜಡ ಶರೀರ, ಅದರೊಳಗೆ ಅನುಭವವಾಗುವುದು ಶುದ್ಧಾತ್ಮ. ಕಣ್ಣಿಗೆ ಕಾಣುವುದು ಹೊರಗಡೆ, ಅದು ಜಡ ಶರೀರ. ಅದರೊಳಗೆ ಅನುಭವ ಮಾತ್ರವೇನಾಗತ್ತೆ, ಸಂವೇದನ ಮಾತ್ರ, ಫೀಲಿಂಗ್ ಮಾತ್ರ, ಅದೇ ಶುದ್ಧಾತ್ಮ.
ಆತ್ಮ ಪ್ರದೇಶಗಳು ಕಣ್ಣಿಗೆ ಕಾಣುವುದಿಲ್ಲ. ಆತ್ಮ ಕಣ್ಣಿಗೆ ಕಾಣುವುದಿಲ್ಲ. ಆತ್ಮ ಅಮೂರ್ತಿಕನಾಗಿದ್ದಾನೆ, ಜಡದಂತೆ ಮೂರ್ತಿಕನಾಗಿಲ್ಲ. ಆದ್ದರಿಂದ ಆತ್ಮ ಅಮೂರ್ತಿಕನಾಗಿದ್ದಾನೆ. ಆದರೆ ಆತ್ಮ ಪಾದದಿಂದ ನೆತ್ತಿವರೆಗೆ ಇದು ನಾನಿದ್ದೇನೆ, ಪಾದದಲ್ಲಿಯೂ ನಾನಿದ್ದೇನೆ, ಶರೀರದ ಪ್ರತಿಯೊಂದು ಅಂಗ ಪ್ರತ್ಯಂಗಗಳಲ್ಲಿ ನಾನಿದ್ದೇನೆ ಎಂದು ಅನುಭವ ಆಗ್ತಾಯಿದೆ, ಸಂವೇದನೆ ಆಗ್ತಾಯಿದೆ, ಫೀಲಿಂಗ್ ಆಗ್ತಾಯಿದೆ. ಅದೇ ಶುದ್ಧಾತ್ಮ. ಹಾಗಾಗಿ ಈ ನಾನೆಂಬ ಅನುಭವ ಫೀಲಿಂಗ್ ಇದೆ ನೋಡಿ, ಶರೀರಾಕಾರದ ಫೀಲಿಂಗ್ ಇದೆ ನೋಡಿ, ಇದೇ ಆತ್ಮನ ಮೂರ್ತಿಕ ಸ್ವರೂಪ. ಆತ್ಮ ಮೂರ್ತಿಕನೂ ಆಗಿದ್ದಾನೆ, ಅಮೂರ್ತಿಕನೂ ಆಗಿದ್ದಾನೆ. ಜಡದಂತೆ ಮೂರ್ತಿಕನಲ್ಲ. ಆದ್ದರಿಂದ ಆತ್ಮ ಅಮೂರ್ತಿಕನಾಗಿದ್ದಾನೆ ಮತ್ತು ಶರೀರಾಕಾರದಲ್ಲಿ ಸಂವೇದನ ಸ್ವರೂಪನಾಗಿದ್ದರಿಂದ ಆತ್ಮ ಮೂರ್ತಿಕನೂ ಕೂಡ ಆಗಿದ್ದಾನೆ. ನೀರಿಗೆ ಯಾವ ಆಕಾರವೂ ಇಲ್ಲ, ಸ್ಥಿರವಾದ ಆಕಾರ ಇಲ್ಲ ನೀರಿಗೆ. ಆದ್ದರಿಂದ ನೀರು ಅಮೂರ್ತಿಕವಾಗಿದೆ, ಅಂದರೆ ನಿರಾಕಾರವಾಗಿದೆ. ಆದರೆ ನೀರನ್ನು ಯಾವ ಪಾತ್ರೆ, ಯಾವ ಕೊಡದಲ್ಲಿ, ಯಾವ ಬಿಂದಿಗೆಯಲ್ಲಿ, ಯಾವ ಪಾತ್ರೆಯಲ್ಲಿ ಇಡ್ತೀರಿ, ಬಾಟಲಲ್ಲಿ, ಅದೇ ಆಕಾರವಾಗುತ್ತೆ. ಹಾಗಾಗಿ ನೀರು ಆಕಾರ ಸ್ವರೂಪವೂ ಆಗಿದೆ, ನಿರಾಕಾರ ಸ್ವರೂಪವೂ ಆಗಿದೆ. ಹಾಗೆ ಆತ್ಮ ನಿರಾಕಾರನೂ ಹೌದು, ಸಾಕಾರನೂ ಕೂಡ ಹೌದು. ಶಾಂತಿ ಶಾಂತಿ ಅನುಭವ ಮಾಡಿ ಪಾದದಿಂದ ನೆತ್ತಿವರೆಗೆ. ನಿಮ್ಮ ಮುಖಕಮಲ ಎಲ್ಲಿದೆ ನೋಡಿ, ಮುಖಕಮಲದ ಮೇಲೆ ಮನಸ್ಸಿಡಿ. ಮುಖಕಮಲದ ಉದ್ದ, ಅಗಲ, ದಪ್ಪ ಅನುಭವ ಮಾಡಿ. ಅಂದರೆ ಮುಖಕಮಲದಲ್ಲಿ ನಿಮಗೆ ನನ್ನ ಅಸ್ತಿತ್ವ ಇದೆ, ಮುಖಕಮಲದಲ್ಲಿಯೂ ಕೂಡ ನಾನಿದ್ದೇನೆ. ಮುಖಕಮಲದಲ್ಲಿ ನಮ್ಮ ಅರಿವು ಅನುಭವ ಆಗ್ತಾ ಇದೆ, ಅದನ್ನು ಅನುಭವ ಮಾಡಿ.
ಮುಖಕಮಲದಲ್ಲಿ ನಿಮ್ಮ ಮೂಗಿನ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಎಲ್ಲಿದೆ ನಿಮ್ಮ ಮೂಗು? ಮೂಗಿನ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಮೂಗಿನ ರಂಧ್ರಗಳನ್ನು ಅನುಭವ ಮಾಡಿ. ಅಲ್ಲಿ ಗಾಳಿ ಹೋಗುವ ಬರುವ ಒಂದು ನಿಮಿತ್ತದಿಂದ ಮೂಗಿನ ರಂಧ್ರಗಳಲ್ಲಿ ಕೂಡ ಸಂವೇದನ ಆಗ್ತಾ ಇದೆ. ಮೂಗಿನ ರಂಧ್ರಗಳಲ್ಲಿರುವ ಆತ್ಮ ಪ್ರದೇಶಗಳಲ್ಲಿ ಕಣ್ಣುಗಳ ಗುಡ್ಡೆಗಳನ್ನು ಅಲುಗಾಡಿಸುತ್ತಾ ಕಣ್ಣು ಗುಡ್ಡೆಗಳನ್ನು ಅನುಭವ ಮಾಡಿ. ಕಣ್ಣು ಗುಡ್ಡೆಗಳಲ್ಲಿರುವ ಸಂವೇದನೆ, ಆತ್ಮ ಪ್ರದೇಶ, ನಾನೆಂಬ ಅಸ್ತಿತ್ವ, ಅರಿವು, ಅನುಭವ ಮಾಡಿ. ಬಾಯಿ ಒಳಗೆ ಅನುಭವ ಮಾಡಿ. ನಿಮ್ಮ ನಾಲಿಗೆಯಿಂದ ಬಾಯಿ ಒಳಗೆ ಮಸಾಜ್ ಮಾಡಿ. ನಾಲಿಗೆಯಿಂದ ಹಲ್ಲುಗಳು, ವಸುಡೆಗಳು, ಮೇಲ್ಗಡೆ ತಾಲವ್ಯ ಭಾಗ, ಅಂಗಟ ಅಂತ ಹೇಳ್ತೀರ ನೀವು. ಬಾಯಿಗೊಳಗೆ ಮೇಲಿನ ಭಾಗ, ಕೆಳಗಿನ ಭಾಗ, ಅಕ್ಕಪಕ್ಕದ ಭಾಗ ನಾಲಿಗೆಯಿಂದ ಸಂವೇದನೆ ಮಾಡಿ, ಸ್ಪರ್ಶ ಮಾಡಿ, ಮಸಾಜ್ ಮಾಡಿ.
ಕೆನ್ನೆಗಳ ಉದ್ದಗಲದಪ್ಪ ಅನುಭವ ಮಾಡಿ, ಕೆನ್ನೆಗಳ ಮೇಲೆ ಸಂವೇದನೆ ಮಾಡಿ ಮನಸ್ಸಿನಿಂದ, ಕೆನ್ನೆಗಳ ಮೇಲೆ ಮಸಾಜ್ ಮಾಡಿ ಮನಸ್ಸಿನಿಂದ. ಹಣೆಯ ಉದ್ದಗಲ ದಪ್ಪ ಅನುಭವ ಮಾಡಿ, ಹಣೆಯ ಉದ್ದಗಲ ದಪ್ಪ, ಹಣೆಯ ಮೇಲಿರುವ ಆತ್ಮ ಪ್ರದೇಶಗಳ ಸಂವೇದನೆ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ, ಯಾವ ವಿಚಾರ ಚಿಂತೆ ಇಲ್ಲ. ತಲೆಯ ಬಲಬದಿ ಎಡಬದಿ ಕಣ್ಣು ಮತ್ತು ಕಿವಿಗಳ ಮಧ್ಯದಲ್ಲಿ ತಲೆಯ ಎಡಬದಿ ಬಲಬದಿ ವಿಶೇಷವಾದ ಬಡಿತ ಮಿಡಿತ ಅನುಭವ ಆಗ್ತಾ ಇದೆ. ಮೆಲಕು, ಆ ಮೆಲಕುಗಳ ಮೇಲೆ ಬೆರಳುಗಳನ್ನಿಟ್ಟು ಅಥವಾ ಮನಸ್ಸನ್ನಿಟ್ಟು ಮೆಲಕುಗಳಲ್ಲಿ ವಿಶೇಷವಾದ ಬಡಿತ ಮಿಡಿತ ಹೆಚ್ಚಿನ ಪ್ರಮಾಣದಲ್ಲಿ ವಿಶೇಷವಾದ ಬಡಿತ ಮಿಡಿತ ಅನುಭವ ಆಗ್ತಾ ಇದೆ ನೋಡಿ. ಅದರ ಮೇಲೆ ಮನಸ್ಸಿಡಿ, ಅದನ್ನು ಎಣಿಕೆ ಮಾಡಿ, ಎಣಿಕೆ ಮಾಡ್ತಾ ಅನುಭವ ಮಾಡಿ.
ನಿಮ್ಮ ತುಟಿಗಳ ಉದ್ದಗಲದಪ್ಪ ಅನುಭವ ಮಾಡಿ. ಕೇವಲ ತುಟಿಗಳನ್ನು ಸಡಿಲು ಮಾಡಿ ಬಿಗಿ ಹಿಡಿರಿ. ಸಡಿಲು ಮಾಡಿ ಬಿಗಿ, ಸಡಿಲು ಸಡಿಲು ಬಿಗಿ. ಕೇವಲ ತುಟಿಗಳ ಮೇಲೆ ಮನಸ್ಸಿಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರ ಚಿಂತೆಗಳು ಇಲ್ಲ, ಕೇವಲ ನಾನೆಂಬ ಅನುಭವ ಮಾಡಿ. ಶಾಂತಿ ಆನಂದ ಅನುಭವ ಮಾಡಿ. ನಾನು ಸಿದ್ಧ ಜಾತಿಯ ಶುದ್ಧಾತ್ಮ. ನಿಮ್ಮ ಮುಖಕಮಲದ ಗೋಳಾಕಾರ ಸಂವೇದನ ರೂಪ ಗೋಳಾಕಾರ ಅನುಭವ ಮಾಡಿ. ನಿಮ್ಮ ಸಂವೇದನದ ಗೋಳಾಕಾರ, ಚೌಕಾಕಾರ, ಆಯತಾಕಾರ ಅನುಭವ ಮಾಡಿ. ನಿಮ್ಮ ಮುಖಕಮಲ, ಕಣ್ಣಲ್ಲಿ ಕತ್ಲೆ ಬೆಳಕನ್ನು ನೋಡಬೇಡಿ, ಕೇವಲ ಸಂವೇದನ ಮಾತ್ರ ಅನುಭವ ಮಾಡಿ. ಮುಖದಲ್ಲಿ ನಿಮ್ಮ ಮುಖಕಮಲ, ಕಣ್ಣಿಗೆ ಕಾಣುವ ಮುಖ ನಾನಲ್ಲ, ನನ್ನದಲ್ಲ. ಆದರೆ ಜಡಮುಖದಲ್ಲಿ ಕಣ್ಣಿಗೆ ಕಾಣುವ ಮುಖದೊಳಗೆ ಸಂವೇದನೆ ಆಗ್ತಾ ಇದೆ ನಿಮಗೆ. ಅದೇ ಶುದ್ಧಾತ್ಮ ನಾನು. ಈ ರೀತಿಯ ಅಂತರ್ಮುಖ ಮಾರ್ಗವನ್ನು ಪಂಚಪ್ರಮೇಷ್ಠಿಗಳು ಹೇಳಿದ್ದಾರೆ. ಅವರಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ನಿಜ ಶುದ್ಧಾತ್ಮ ದೇವನಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ ನಾನು ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ, ಓಂ ಶಾಂತಿ
शांति शांति।